ಪ್ರಿಯ ವಿದ್ಯಾರ್ಥಿ ಮಿತ್ರರೇ, 6ನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ನವೋದಯ, ಸೈನಿಕ್, ಮುರಾರ್ಜಿ, ಮಿಲಿಟರಿ ಸ್ಕೂಲ್ ಇವುಗಳ ಪರೀಕ್ಷೆಯಲ್ಲಿ ಅನಾಲಜಿ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ಅನ್ನೋದು ನೋಡೋಣ. ನೈಫ್ ಏನಾಗ್ತೈತಿ? ನೈಫ್ ಕಟ್ ಆಗ್ತೈತಿ. ಅದೇ ರೀತಿಯಾಗಿ ಫೆನ್ ಏನಾಗ್ತೈತಿ? ರೈಟ್. ನೈಫ್ ಅಂದರೆ ಚಾಕುಲಿ ಏನು ಮಾಡ್ತೇವೆ ನಾವು? ಕಟ್ ಮಾಡ್ತೇವೆ. ಅದೇ ರೀತಿ ಪೆನ್ನಿಲ್ ಏನು ಮಾಡ್ತೇವೆ? ಬರಿತೇವೆ. ಸನ್ ಡೇ ಸೂರ್ಯನಿಂದ ದಿನ ಆಗ್ತೈತಿ. ಮೂನ್ ಏನಪ್ಪ ಅಂದ್ರೆ ನೈಟ್. ಮೂನ್ ನೈಟ್. ಇವಾಗ ಬರ್ಡ್ಸ್ ಆಗಿರ್ಬೋದು, ಎನಿಮಲ್ ಆಗಿರ್ಬೋದು, ಅದ್ರ ಬಗ್ಗೆ ಪ್ಲೇಸಸ್ ಕೇಳ್ತಾನೆ. ಬರ್ಡ್ ಎಲ್ಲಿರ್ತೈತಿ? ನೆಸ್ಟ್ನಾಗಿರ್ತೈತಿ. ಬಿ ಅಂದರೆ ಜೇನುಳ. ಅದೆಲ್ಲಿರ್ತೈತಿ? ಹೈವ್. ಜೇನುಗೂಡಿನಲ್ಲಿ ಇರ್ತೈತಿ ಹೈವ್. ಡಾಕ್ಟರ್ ಎಲ್ಲಿರ್ತಾನೆ? ಹಾಸ್ಪಿಟಲ್. ಟೀಚರ್ ಸ್ಕೂಲ್. ಕೌ ಎನಿಮಲ್ ಯಂಗ್ ಒನ್ ಅಂದ್ರೆ ಎನಿಮಲ್ ಬೇಬೀಸ್ ಬಗ್ಗೆ ಕ್ವಶನ್ ಕೇಳೋಣ. ಕೌ ಕಾಫ್ ಆಗ್ತೈತಿ. ಕ್ಯಾಟ ಕಿಟ್ಟನ್. ಬೆಕ್ಕಿಗಿನ ಮರಿ ಕಿಟ್ಟನ್. ಬುಕ್ ರೀಡ್ ಪುಸ್ತಕ ಇದ್ರೆ ಮಾಡ್ತೇವೆ ನಾವು. ರೀಡ್ ಓದ್ತೇವೆ. ಪಯನೋ ಅಂದ್ರೆ ಸಿಂಗ್. ಕ್ಲಾಕ್ ಟೈಮ್ ಗಡಿಯಾರದಿಂದ ಸಮಯ ನೋಡ್ತೇವೆ. ಥರ್ಮಾಮೀಟ್ರಲ್ಲಿ ಏನು ಮಾಡ್ತೇವಪ್ಪ ಅಂದ್ರೆ ನಾವು ಟೆಂಪ್ರೇಚರನ್ನು ಅಳಿತೇವೆ. ಏನು ಹೇಳ್ತೇವೆ? ಟೆಂಪ್ರೇಚರ್. ಡಾಗ್ ಸೌಂಡ್ ಬಾರ್ಕೊಂಬಗಳು. ಡಾಗ್ ಬಾರ್ಕ್. ಲಯನ್ ಏನಾಗ್ತೈತಿ? ರೋರ್ ಗರ್ಜಿಸ್ತೈತಿ. ರೋರ್. ಲಯನ್ ರೋರ್. ಲೆಗ್ ಕಾಲಿಲಿ ಏನು ಮಾಡ್ತೇವೆ ನಾವು? ವಾಕ್ ನಡಿತೇವೆ. ಹ್ಯಾಂಡ್ ರೈಟ್ ಬರೀತೇವೆ, ತಿಂತೇವೆ, ಹೋಲ್ಡ್ ಮಾಡ್ತೇವೆ. ಈ ರೀತಿಯಾಗಿ ಏನಾಗ್ತೈತಪ್ಪ ಅಂದರೆ ಇದು ಆಲ್ ಆಫ್ ದೀಸ್ ಆಗ್ತೈತಿ. ಪೇಂಟರ್ ಬ್ರಷ್. ರೈಟರ್ ಪೆನ್. ರೈಟರ್ಗೆ ಏನು ಬೇಕಪ್ಪ ಅಂದ್ರೆ ಪೆನ್ ಬೇಕಾಗ್ತೈತಿ. ರೈಟರ್ ಪೆನ್ ಬೇಕು, ಪೇಂಟರ್ಗೆ ಬ್ರಷ್. ಇವಾಗ ನಂಬರ್ಸ್ ಬಗ್ಗೆ ಎನಾಲಜಿ ಹೆಂಗೆ ಕೇಳ್ತಾನಪ್ಪ ಅಂದ್ರೆ 2 ಸ್ಕ್ವೇರ್ 4, 3 ಸ್ಕ್ವೇರ್ 9. ಹೀಗಾಗಿ ಸಿ ಉತ್ತರ ಆಗ್ತೈತಿ. ಸ್ಕ್ವಯರ್, ಕ್ಯೂಬ, ಸ್ಕ್ವಯರ್ ರೂಟ್, ಕ್ಯೂಬ್ ರೂಟ್ ಬಗ್ಗೆ ಕ್ವಶನ್ ಕೇಳಿರ್ತಾನೆ. 5 ಸ್ಕ್ವೇರ್ 25, 7 ಸ್ಕ್ವೇರ್ 49. ಬಿ ಉತ್ತರ ಆಗುತ್ತೆ. ಈಗ 10 ಸ್ಕ್ವೇರ್ 100, 12 ಸ್ಕ್ವೇರ್ 144. 144 ಅಂದರೆ ಸಿ ಸರಿಯಾದ ಉತ್ತರ. ಈಗ ನೋಡೋಣ 14ನೇ ಕ್ವಶನ್ ಯಾವ ರೀತಿ ಅಂದ್ರೆ 4 16 ಬಂದೈತಿ. 4 ಸ್ಕ್ವೇರ್ 16. 6 ಬಂದೈತೆ ಅಂದ್ರೆ 6 ಸ್ಕ್ವೇರ್ 36. ಏನಾಗ್ತೈತಿ ಉತ್ತರ? ಸಿ ಆಗ್ತೈತಿ. 8 ಸ್ಕ್ವೇರ್ 64, 9 ಸ್ಕ್ವೇರ್ 81. ಬಿ ಸರಿಯಾದ ಉತ್ತರ. 7ರ ಗುಣಕ 14. 7 14. ಅದೇ ರೀತಿಯಾಗಿ 9 18. ಬಿ ಸರಿಯಾದ ಉತ್ತರ. 12 ಸ್ಕ್ವೇರ 144, 15 ಸ್ಕ್ವೇರ 225. ಇವಾಗ ವರ್ಗ ಕೊಟ್ಟಾನ. 100 ಕೊಟ್ಟಾನ. 100ರ ವರ್ಗಮೂಲ 10 ಅಂದರೆ ಸ್ಕ್ವಯರ್ ರೂಟ್. 81 ಸ್ಕ್ವೇರ್ ರೂಟ್ 9. 81 ಎದ್ರ ಸ್ಕ್ವೇರ್ ಅಂದರೆ 9ರದ್ದು. 16 4ರ ವರ್ಗಮೂಲ 25 5 ಆಗ್ತೈತಿ. ಈಗ 3 ಕ್ಯೂಬ 27. 3 ಕ್ಯೂಬ 27. 4 ಕ್ಯೂಬ 64. 4 4 16, 16 4 64. ಏನೈತಿ ಉತ್ತರ? ಸಿ. ಈ ರೀತಿಯಾಗಿ ಮ್ಯಾಥ್ಸ್ ಆಗಿರ್ಬೋದು, ಇವತ್ತು ಜಿ ಕೆ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಇದ್ರ ಬಗ್ಗೆ ಸೈನಿಕ ಪರೀಕ್ಷೆಯಲ್ಲಿ ಎನಾಲಜಿ ಈ ಥರ ಕೇಳ್ತಾನೆ. ಧನ್ಯವಾದಗಳು.